ನಮಸ್ಕಾರ. ನಾನು ಸಿಗ್ಲಿ ಬಶ್ಯ. ಇವತ್ತೇ ಸಿಗ್ಲಿ ಬಶ್ಯ. ನನಗೆ ಎರಡೇ ಕಣ್ಣು, ಒಂದು ಈಸೂರು, ಇನ್ನೊಂದು ಸಿಗ್ಲಿ. ಈ ಸಿಗ್ಲಿ ಗ್ರಾಮದ ಸಿಗ್ಲಿ ಬಸ್ಸನ್ನು ಅರೆಸ್ಟ್ ಮಾಡೋಕ್ಕೆ ಅವಕಾಶ ಆಗಲಿಲ್ಲ. ನನ್ನ ಊರು ಜನ ಹಾಗೆ, ನನ್ನ ಊರಿಂದ ನನ್ನ ಮೇಲೆ ಒಂದು ದೂರೂ ಇಲ್ಲ. ಬರೀ ಊರಲ್ಲಿ ಹೊಂಟ್ರೆ ಬಿಸಿ ರೊಟ್ಟಿ ಕೊಡ್ತೀನಿ ಬಾ ಅಂತ ನನಗೊಂದು ತಾಯಿ ಕರೆದಿಲ್ಲ. ಎಲ್ಲ ಊರಿನ ನನ್ನ ಎಲ್ಲ ಜಾತಿ ಧರ್ಮದ ತಾಯಿಗಳ ಕರೆದಿದ್ದಾರೆ ಅಂಥ ಬಶ್ಯ ನಾನು. ಅದಕ್ಕೆ ಸಿಗ್ಲಿ ಬಶ್ಯ ಹೆಂಗೆ ಸಿಗ್ಲಿನ ಮರ್ವದಿಂದ ಕಾಪಾಡ್ಕೊಂಬಂದಾನ, ಹಂಗೆ ಗದ್ದಿಗೆ ಆಗಬೇಕಾದಂಥ ಈ ಒಂದು ಕಬ್ರಸ್ಥಾನದಲ್ಲಿ ಮಣ್ಣು ಆಗ್ಬೇಕಂತಂದು ಬಂದವ ನಾನು. ಅಂಬೇಡ್ಕರ್ ಹಿಂದೂ ಧರ್ಮದಲ್ಲಿ ಹುಟ್ಟಿ ನಾನು ಹಿಂದೂ ಧರ್ಮದಲ್ಲೇ ಸಾಯೋದಿಲ್ಲ ಅಂತಂದು ಅವರು ಸಂವಿಧಾನ ಬರೆದಂಥ ರಚನಾ ಮಾಡಿದಂಥ ಅಂಬೇಡ್ಕರ್ ಇವತ್ತು ಆ ಒಂದು ಮಾತು ಕೊಟ್ಟು ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದರು. ಇನ್ನು ಮುಂದೆ ದಲಿತರೆಲ್ಲ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರೆ. ಅವರು ನಿಮ್ಗೆ ಹುಟ್ಟಿದ ಮಕ್ಕಳಾಗಕ್ಕೆ ಇಷ್ಟಪಡಂಗಿಲ್ಲ, ಅಂಬೇಡ್ಕರ್ ಹುಟ್ಟಿದ ಮಕ್ಕಳಾಗ್ತಾರೆ. ಹಿಂದಿನ ಇತಿಹಾಸ ಕೆಣಕಿದ್ರೆ ಅರ್ಥ ತಿಳ್ಕೊಳ್ಳಿ. ಅದಕ್ಕೆ ನಿಮಗೆ ಶಾಪ ತಟ್ಟಿ ಸಿಗ್ಲಿ ಬಶ್ಯ ನಾನು ಸತ್ಯ ಹೇಳ್ತಿ. ರಾಮಿದ್ ಗ್ರಾಮದಾಗ ರಹೀಮ್ ಇರ್ಬೇಕನ್ನಂತ ಈ ಹಿಂದೂಸ್ತಾನದೊಳಗೆ ಹಿಂದೂಗಳ ಇವತ್ತಿನ ದಿನ ಮೊಹರಂ ಹಬ್ಬ ಮಾಡ್ತಾ ಇದ್ದಾರೆ. ಆ ಊರಾಗ ಇಸ್ಲಾಂ ಇಲ್ಲ ಅಂದ್ರೂ ಇಸ್ಲಾಂ ಇಲ್ಲ ಅಂದ್ರೂ ಒಂದು ಕುಟುಂಬ ಇಲ್ಲ ಅಂದ್ರೂ ಬೇರೆ ಊರಿಂದ ಇಸ್ಲಾಂದವನ್ನ ಮುಲ್ಲನ ಕರೆಸಿ ತನ್ನ ಊರಾಗ ಮೊಹರಂ ಹಬ್ಬ ಮಾಡೋಂಥ ಇತಿಹಾಸದ ಉತ್ತರ ಕರ್ನಾಟಕದಾಗ ಬಂದು ನನ್ನ ಹತ್ರ ಬರ್ರಿ, ನಾ ತೋರಿಸ್ತೀನಿ. ಹುಚ್ಚು ನನ್ನ ಮಕ್ಕಳ ಮಾತು ಕೇಳಿ ನೀವೆಲ್ಲ ದೊಡ್ಡ ಹುಚ್ಚು ನನ್ನ ಮಕ್ಕಳಾಗಕ್ಕೆ ಹೋಗಬೇಡಿ. ಸಿಗ್ಲಿ ಬಶ್ಯ ನಾನು ಮಾತಾಡಕತ್ತಿದ್ರೆ ಸತ್ತವರು ಎದ್ದು ಬರಬೇಕು. ಅದಕ್ಕೆ ಹೇಳೋದು, ಈ ಸಿಗ್ಲಿ ಬಶ್ಯ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮನ್ನ ಹೆಂಗೆ ಅಗಲಿಸ್ತೀರಲ್ಲ ಅದು ಒಳ್ಳೆಯದಲ್ಲ. ಅವ್ರಿಗೆ ಒಂದೇ ಸರ್ಕಲ್ನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಕಾಯಕ ಸಂಗೊಳ್ಳಿ ರಾಯಣ್ಣ ಇರಬೇಕಾ, ಇದನ್ನು ತಿಳ್ಕೋಬೇಕು. ಹುಲಿಯ ಹುಟ್ಟಿತ್ತು ಸಿಗ್ಗಲಿ ಗ್ರಾಮದಾಗ, ಬಂಟ ಸಿಗ್ಗಲಿ ಬಸ್ಯನ ನಾಡಿನ್ಯಾಗ. ಈಸೂರು ಗ್ರಾಮಕ್ಕೆ ಇತಿಹಾಸ ಇದೆ. ನಾಲ್ಮುಡಿ ಜಯ ಚಾಮರಾಜ ಒಡೆಯರು ಈ ಒಂದು ಗ್ರಾಮಕ್ಕೆ 1942ರಾಗನ ರೈತರ ಒಂದು ಇತಿಹಾಸದ ಭಾರತ ದೇಶದ ಸ್ವತಂತ್ರ ಗ್ರಾಮವಾಗಿ ಏಸೂರು ಕೊಟ್ಟರು. ಈಸೂರು ಕೊಡುವೆವನ್ನಂತ ಮೈಸೂರು ಮಹಾರಾಜ ಚಾಮರಾಜ ಒಡೆಯರು ಈ ಊರಿಗೆ ಕೊಟ್ಟಂಥ ಇತಿಹಾಸದ ಹೆಸರದು. ಏಸೂರು ಕೊಟ್ಟರು, ಈಸೂರು ಕೊಡುವೆವು. ನನ್ನ ಈಸೂರು ಜನ ಯಾವತ್ತೂ ಹೊರಗೆ ಹಾಕಕ್ಕೆ ಇಷ್ಟಪಡಂಗಿಲ್ಲ. 10 ಮಂದಿ ಪುಡಾರಿಗಳು ಇದ್ರೂ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಯಾಕೆ ಹೇಳು, ನಾನು ಕಳ್ಳಿದ್ರೂ ಇವತ್ತಿಗೆ ಈಸೂರಾಗ ಒಂದು ಮನೆ ಕಳ್ಳ ಕದ್ದಿದ್ದಾನೆ ಬಶ್ಯ ಅಂತ ನನ್ನ ಮೇಲೆ ಒಂದು ದೂರಿಲ್ಲ. ನನ್ನಂತಲ್ಲೇ ತಿಂದವ್ರು ಅದಾರ, ನಾನು ಇಸ್ಕೊಂಡು ತಿಂದವನು ಅದೀನಿ. ಅದು ಇವತ್ತು ನಾನು ಮರೆತು ಬಿಟ್ಟಿದ್ದೀನಿ. ಆದರೆ ಈಸೂರು ಗ್ರಾಮದಲ್ಲಿ ನಾನು ಮಣ್ಣು ಹಾಕಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂದರೆ, ಹೆಂಗೆ ಹಿಂದೂದಲ್ಲಿ ಹುಟ್ಟಿ ಬೌದ್ಧ ಧರ್ಮ ಸ್ವೀಕಾರ ಮಾಡೋದು ಹಂಗೆ ಈ ಸಿಗ್ಲಿ ಬಶ್ಯ ಹಿಂದೂದಲ್ಲಿ ಹುಟ್ಟಿ ಇಸ್ಲಾಮದಲ್ಲಿ ನಾನು ಮಣ್ಣು ಹಾಕ್ಬೇಕಂತ ಇದ್ದೀನಿ. ಯಾಕೆ ತಪ್ಪೇನು? ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ನಮಗೇನು ಬುದ್ಧಿ ಹೇಳ್ತಾರಲ್ಲ ಹಲ್ಕಾನನ ಮಕ್ಕಳು, ಅವ್ರ ಮಕ್ಕಳ ಹಿಂದೂದಕ್ಕಿನ್ನ ಮುಸ್ಲಿಂ ಮದುವೆ ಆಗ್ಯಾನ, ಮುಸ್ಲಿಮ್ದಕ್ಕಿನ್ನ ಹಿಂದೂ ಮದುವೆ ಆಗ್ಯಾನ. ಅದು ಒಂದೊಂದಲ್ಲ 2 3 ಅರ್ಥ ಮಾಡ್ಕೊಳ್ರಲ್ಲ. ಇವತ್ತು ಹಿಂದೂ ಮುಸ್ಲಿಂ ಅಂತಂದು ಪಾಪಿ ಪರದೇಶಗಳು ಕಾನೂನು ಗೊತ್ತಿಲ್ಲದವ್ರು ಏನೋ ಪ್ರೀತಿ ಮಾಡಿ ಅವ್ರ ಜೀವನ ಕಟ್ಕೊಳಕ್ಕೆ ಹೋದ್ರೆ ಅವ್ರಿಗೆಲ್ಲ ಜೀವನನ ಹಾಳು ಮಾಡ್ತಿರಲ್ಲ. ನನ್ನ ಮಕ್ಕಳ ನಿಮ್ಮ ಹೆಂಡ್ರನ್ನ ಮಾಡ್ಕೊಂಡು ಮಕ್ಕಳು ಹುಟ್ಸೋ ಯೋಗ್ಯತೆ ನಿಮಗಿಲ್ಲ ಅಂದಾಗ ನಿಮ್ಗೆ ಯಾಕೆ ಬೇಕು ಇದು ಸಿಗ್ಲಿ ಬಶ್ಯಾನ? ಅರ್ಥ ತಿಳ್ಕೊ. ನಾನು ಇದ್ರೂ ಇದ್ದಂಗೆ ಸತ್ರು ಇದ್ದಂಗೆ ಕರ್ನಾಟಕದಾಗ, ಅದು ಉತ್ತರ ಕರ್ನಾಟಕದಾಗ ಧಾರವಾಡ ಗದಗ ಜಿಲ್ಲಾ ಹೊಸಳ್ಳಿ ಗ್ರಾಮ ಬೂದಿಸ್ವಾಮಿ 775 ವರ್ಷ ಬಾಳಿ ಬದುಕಿದ ಒಂದು ದಿನ ಜಾಸ್ತಿ ಬದುಕ್ತೇನೆ. ನನಗೆ ಸಾವು ಬಂದರೆ ನನ್ನ ಸಾವನ್ನ ಮಸ್ತಕ್ಕೇರಿಸ್ಕೊಂಡು ಮತ್ತೊಂದು ಇದರಲ್ಲಿ ಬೆಳಿತೇನೆ. ಸಿಗ್ಲಿ ಬಶ್ಯ ನಾನು ಸತ್ರು ನನ್ನ ಮಕ್ಕಳು ನ್ಯಾಯವಾಗಿ ಬದುಕ್ತಾರೆ. ನನಗೆ ಹಿಂದೂ ಧರ್ಮದಲ್ಲಿ ಒಬ್ಬ ಮಗ ಅದಾನ,
ಅವನಿಗೀಗ ಮತ್ತೊಬ್ಬ ಗಂಡು ಮಗ ಹುಟ್ಟಿದಾನ್. ಇಸ್ಲಾಂ ಧರ್ಮದಲ್ಲಿ 2 ಮಕ್ಕಳಿದ 4 ಮಕ್ಕಳಿದ್ದಾರೆ. ಆ 4 ಮಕ್ಕಳದಲ್ಲಿ ಒಂದು ಮಗಳು ಇಸ್ಲಾಮ್ದಾಗ ಸಾಕಿದ ಮಗಳು ಇಸ್ಲಾಮ್ದವನು ಮದುವೆ ಆದ್ಲು. ಆ ಸಂತೋಷ ಬಿಟ್ಕೊಟ್ಟೆ. ಯಾಕಂದ್ರೆ ಆಕಿ ಮೇಜರ್ ಇರ್ತಾಳೆ. ಮೈನರ್ ಇರೋ ಮಟ್ಟ ನಾ ಕಾಯ್ಬೇಕು. ಬೇಜಾರು ಆಗಿಂದಾಗ ಆಕಿ ಹೇಳ್ದಂಗೆ ನಾ ಕೇಳ್ಬೇಕು. ಆಕಿ ಇಸ್ಲಾಮ್ದವ್ನು ಮದುವೆ ಆಗ್ತೀನಿ ಅಂದ್ರು, ಮದುವೆ ಮಾಡಿಕೊಟ್ಟೆ. ಈಕೆ ಹಿಂದೂದವನ್ನ ಇಷ್ಟಪಡಕ್ಕೆ ಹೋದ್ಲು. ಹೋಗಿ ಬದುಕಿ ಹೋಗಂತ ಆಕಿಗೂ ಮದುವೆ ಮಾಡಿದೆ. ಯಾಕಂದರೆ ಹಣೆ ಬಾರ ಯಾರಿಂದನೂ ಏನು ತಪ್ಸೋಕ್ಕಾಗೋದಿಲ್ಲ. ಅದೆಲ್ಲ ಈ ವಿಶ್ವಗುರು ಅಂತ, ವಿಶ್ವಗುರು ಬಸವಣ್ಣ ಅಂತ ಹೇಳ್ರಿ. ಇವತ್ತು ಈ ಕರ್ನಾಟಕಕ್ಕೆ 7 ದರಿದ್ರ ಯಾರು ಅಂದ್ರೆ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತರ ಹೇಳ್ತೀವಿ. ಶಿಗ್ಲಿ ಬಸ್ಸಾನ